ಈ ಫೋಟೋದಲ್ಲಿ ಕಾಣ್ತಿರ್ತಕ್ಕಂಥ ಮಹಿಳೆಯವರ ಹೆಸರು ಬಂದ್ಬಿಟ್ಟು ಭಾಗ್ಯಮ್ಮ ಅಂತ. ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಇವರು ಸೀಗೆಳಿ ಗೇಟ್ ಇಂದ ಮಿಸ್ ಆಗಿದ್ದಾರೆ. ಎಲ್ಲೋಗಿದ್ದಾರೆ, ಏನಾಗಿದೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ ಎಲ್ಲಿ ಮಿಸ್ ಆಗಿದ್ದಾರೆ, ಏನಾಗಿದೆ, ಯಾವುದೇ ರೀತಿ ಮಾಹಿತಿ ಇಲ್ದಿರೋ ಕಾರಣ ಪಾಪ ಅವ್ರ ಹಸ್ಬೆಂಡ್ ಮತ್ತೆ ಅವ್ರ ಫ್ಯಾಮಿಲಿ ಅವರು ತುಂಬಾ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾರು ಕೂಡ ಇದನ್ನ ಅನ್ಯತಾ ಭಾವಿಸದೆ, ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಇವರು ಎಲ್ಲಾದ್ರೂ ಬೀದಿಯಲ್ಲಿ ಅಥವಾ ಅನಾಥರಾಗಿ ಕಂಡು ಬಂದ್ರೆ ಜನಸ್ನೇಹ ಆಶ್ರಮಕ್ಕೆ ಮಾಹಿತಿ ಕೊಡಿ. ಜೊತೆಗೆ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಫೋಟೋದಲ್ಲಿ ಕಾಣ್ತಿರ್ತಕ್ಕಂಥ ಮಹಿಳೆಯವರ ಹೆಸರು ಬಂದ್ಬಿಟ್ಟು ಭಾಗ್ಯಮ್ಮ ಅಂತ. ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಇವರು ಸೀಗೆಳಿ ಗೇಟ್ ಇಂದ ಮಿಸ್ ಆಗಿದ್ದಾರೆ. ಎಲ್ಲೋಗಿದ್ದಾರೆ, ಏನಾಗಿದೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೂ ಕೂಡ ಇನ್ನೂ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿಕೊಡಿ. ಯಾಕಂತ ಹೇಳಿದ್ರೆ ಸುಮಾರು 35ರಿಂದ 40 ವರ್ಷ ವಯಸ್ಸಾಗಿರ್ಬೋದು ಇವ್ರಿಗೆ. ಸೊ ಎಲ್ಲಿ ಮಿಸ್ ಆಗಿದ್ದಾರೆ, ಏನಾಗಿದೆ, ಯಾವುದೇ ರೀತಿ ಮಾಹಿತಿ ಇಲ್ದಿರೋ ಕಾರಣ ಪಾಪ ಅವ್ರ ಹಸ್ಬೆಂಡು ಮತ್ತು ಅವ್ರ ಫ್ಯಾಮಿಲಿಯವರು ತುಂಬ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ. ಯಾರು ಕೂಡ ಇದನ್ನ ಅನ್ಯತಾ ಭಾವಿಸದೆ, ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಇವರು ಎಲ್ಲಾದ್ರೂ ಬೀದಿಯಲ್ಲಿ ಅಥವಾ ಅನಾಥರಾಗಿ ಕಂಡು ಬಂದ್ರೆ ಜನಸ್ನೇಹ ಆಶ್ರಮಕ್ಕೆ ಮಾಹಿತಿ ಕೊಡಿ. ಜೊತೆಗೆ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ರಸ್ತೆಯಲ್ಲಿ ಮಲಗಿರ್ಬೋದು, ಅನಾಥವಾಗಿ ತಿರುಗಾಡ್ತಿರ್ಬೋದು, ಗೊತ್ತಿಲ್ಲದೆ ಮನೆಗೆ ಅಡ್ರೆಸ್ ಕೂಡ ಮಿಸ್ ಆಗಿರ್ಬೋದು. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಸರ್, ಎಷ್ಟು ದಿನ ಆಯ್ತು ಮಿಸ್ ಆಗಿ? ಶನಿವಾರ. ಒಂದು ವಾರ ಆಯ್ತಾ? ಇಲ್ಲ, 4-5. ಸೊ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದ್ದೀರಾ? ನಾವೆಲ್ಲ ಅಂಗಡಿ ಸುತ್ತಮುತ್ತ ಎಲ್ಲ ಯಾವುದೇ ರೀತಿ ಮಾಹಿತಿ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ.